ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MIS ಮಲ್ಲಪ್ಪ ಜೋತಾರ. ಆತ್ಮೀಯರೇ, ನಮ್ಮಲ್ಲೊಂದು ಗಾದಿ ಮಾತದ, ದೇವ್ರು ಹೊರಗೆ ಕೊಟ್ಟರು ಪೂಜೆ ಅದನ್ನು ಕಸ್ಕೋತಾರಂತ. ಯಾಕಂದ್ರೆ ಅವನಿಗೆ ಅವ್ರು ಲಂಚ ಕೊಡ್ಲಿಕ್ಕಂದ್ರೆ ಪೂಜೆ ನಮಗೆ ಕೊಡೋದಿಲ್ಲ ಅಂತ. ಹಂಗೆ ಇವತ್ತು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನೋ ಒಂದು ಒಳ್ಳೆಯ ಗಳಿಗೆಯಲ್ಲಿ ವಿಶೇಷವಾಗಿ ಹಿಂದುಳಿದ ಸಮುದಾಯದಿಂದ ಬಂದಂಥ ಅವರು ಬಡತನ, ನೋವು, ಸಂಕಟ ಒಂದಿಷ್ಟು ಅನುಭವಿಸಿದ್ದಾರೆ ಅಂತ ಭಾಳಷ್ಟು ಜನರ ಅಭಿಪ್ರಾಯ. ಆ ದಿಸೆಯಲ್ಲಿ ಪೌರ ಕಾರ್ಮಿಕರು ಒಂದು ಅನುಕೂಲ ಮಾಡಿದರು. ಯಾರು ದಿನಗೂಲಿ ಮೇಲೆ ಇದ್ದಾರಲ್ಲ ಅವ್ರನ್ನೆಲ್ಲ ಪರ್ಮನೆಂಟ್ ಮಾಡೋಣ ಅಂತ ಒಂದು ದೊಡ್ಡ ವಿಷಯ. ನಿಜವಾಗಿಯೂ ಇದು ಭಾಳ ದೊಡ್ಡ ವಿಷಯನ. ಯಾಕಪ್ಪ ಅಂತಂದ್ರೆ ದುಡಿಯುವವರಿಗೆ ಇಲ್ಲಿವರೆಗೆ ಯಾವ ಸರ್ಕಾರ ಬಂದರೂ ಎಲ್ಲ ಕಾಂಟ್ರಾಕ್ಟ್ ಲೇಬರರ್ಸ್ ಅಂತ ತೊಗೊಳ್ತಾಯಿದ್ರು. ಕಾಂಟ್ರಾಕ್ಟ್ ಲೇಬರ್ಸ್ ಅಂತ ಗೊತ್ತದ ನಿಮಗೆ, ಯಾವುದೇ ಸವಲತ್ತು ಅವ್ರಿಗಿಲ್ಲ. ಅವತ್ತು ಬಂದ್ರೆ ಪಗಾರ, ಬರೆದಿದ್ರೆ ಇಲ್ಲ. ಇದಕ್ಕೆ ಸ್ವತಃ ಸರ್ಕಾರಗಳು ಕಾರಣ, ನಮ್ಮ ಕಾರ್ಮಿಕರು ಕಾರಣ, ನಮ್ಮ ನೌಕರದಾರರು ಕಾರಣ. ಇದನ್ನು ಯಾರಿಗೇನು ಅಂತ ಅನ್ನುವಂಥ ಸ್ಥಿತಿಯೊಳಗಿಲ್ಲ. ಯಾಕಂದ್ರೆ ನಾವು ಕಾರ್ಮಿಕರೇ ಮಾಡ್ತಾ ಇರ್ತೀವಿ, ಕೆಲಸ ಕಡಿಮೆ ಆಗಿರಿ, ಪಗಾರ ಭಾಳ ಬರಲಿ ಅಂತ. ಅದೇ ಕಾಲಕ್ಕೆ ಸರ್ಕಾರ ಇರ್ಬೋದು ಅಥವಾ ಆಡಳಿತದ ಯಾವುದೋ ಕಂಪ್ನಿ ಇರ್ಬೋದು, ಹೆಚ್ಚು ದುಡಿಸ್ಕೊಂಡು ಕಡಿಮೆ ಪಗಾರ ಕೊಡಲಿ ಅಂತೇಳಿ ಮನುಷ್ಯ ಸ್ವಭಾವ. ಇದನ್ನು ಮೀರಿ ಒಂದಿಷ್ಟು ರೂಲ್ಸ್ಗಳು ಮಾಡಿರ್ತೀವಿ ನಾವು, ಸರ್ಕಾರ ಮಾಡಿರ್ತದೆ, ಎಲ್ಲರಿಗೂ ಅನುಕೂಲ ಆಗಲಪ್ಪ ಅಂತೇಳಿ. ಆದ್ರೆ ಇದು ಆಗ್ತಾಯಿಲ್ಲ. ಅದಕ್ಕಾಗಿ ಅವ್ರು ನಾವು ಕೊಟ್ಟಷ್ಟು ಅವ್ರು ತೊಗೊಂಡಷ್ಟು. ಹೀಗಾಗಿ ದಿನಗೂಲಿ ಮೇಲೆ ಬರುತ್ತಿರುವಂತಹ ನಮ್ಮ ಈ ಕಾರ್ಮಿಕರಿಗೆ ಒಂದು ಒಳ್ಳೆಯ ಅವಕಾಶನ, ಸುಸಂಧಿಯನ್ನು ಸಿದ್ದರಾಮಯ್ಯ ಮಾಡಿಕೊಟ್ಟಿದ್ದಾರೆ. ನಿಜವಾಗಿ ಅವರಿಗೆ ನಾವು ಧನ್ಯವಾದನ ಹೇಳಲೇಬೇಕು. ಆ ವಿಷಯದಲ್ಲಿ ಮೇ 1ರಿಂದ ದಿನಗೂಲಿಗಳು ಪರ್ಮನೆಂಟಪ್ಪ. ಒಂದು ಅವ್ರಿಗೆ ಏನೋ ಭರವಸೆ ಸಿಗ್ತದೆ, ಪೇಮೆಂಟ್ ಟೈಮ್ ಸಿಗ್ತದೆ, ಒಂದಿಷ್ಟು ಸವಲತ್ತುಗಳು ಸಿಗ್ತಾವೆ, ಒಂದಿಷ್ಟು ಮೆಡಿಕಲ್ ಅಲೌನ್ಸಸ್ಸು ಮತ್ತೇನು ಸಿಗ್ತಾವೆ. ಹೀಗಾಗಿ ವಾರದಲ್ಲಿ ರೆಗ್ಯುಲರ್ ಒಂದು ಸೂಟಿ ಸಿಗ್ತದೆ. ಈ ಎಲ್ಲ ನೆಲೆಯಲ್ಲೇ ಮಾಡಿದಂಥ ಒಂದು ಏನು ಅನುಕೂಲಕರವಾದಂಥ ಒಂದು ಡಿಸಿಷನ್ ಏನದಲ್ಲ, ಅದು ಕಾರ್ಮಿಕರಿಗೆ ಭಾಳ ಖುಷಿ ಕೊಟ್ಟದು. ಆದರೆ ದುರಂತ ಏನಪ್ಪ ಅಂದ್ರೆ, ಇಲ್ಲ ಅಧಿಕಾರಶಾಹಿ ವರ್ಗದವ್ರದ್ರಿಂದ ಪೂಜಾರಿಗಳೆಲ್ಲ ಇವರು ಅಲ್ಲಿ ಆಯುಕ್ತರಿರ್ಬೋದು, ಆಯಾ ಪುರಸಭೆದ ಆಯಿತು, ಮತ್ತೇನೋ ಆಯಿತು, ಅಲ್ಲಿ ಪೌರ ಆಯುಕ್ತರು ಇರ್ಬೋದು, ಅಥವಾ ಮತ್ತಾರು ಇರ್ಬೋದು, ಅಲ್ಲಿ ಮೇಲೆ ಕ್ಲರ್ಕ್ಗಳು ಇರ್ಬೋದು. ಈಗೇನು ಪರ್ಮನೆಂಟಾಗಿ ಕೂತಿದ್ದಾರಲ್ಲ ಆ ಅಧಿಕಾರಿಗಳು, ಅದ್ರ ಮೇಲ್ ಮುಖ್ಯ ಅಧಿಕಾರಿಗಳು. ಮತ್ತು ಇನ್ನೂ ಅದರಲ್ಲಿ ಶಾಸಕರ ಪಾಲು ಎಷ್ಟೊತ್ತರೂ ಗೊತ್ತಿಲ್ಲ, ಅವರು ತೊಗೊಳ್ತಾ ಇರಲಿಲ್ಲ ಅಂತಲ್ಲ, ಯಾಕೆ ಬರ್ತದೆ ಬೇಗ ಮಾಡ್ಕೊಂಬಿಡೋಣ ಅಂತೇಳಿ. ಎಷ್ಟೋ ಸಲ ನಾವು ನೋಡಿದ್ವಿ ಪ್ರೈವೇಟ್ ಸ್ಕೂಲ್ಗಳು ನಡೆಸಿ ಅವು ಏನಪ್ಪ ಸರ್ಕಾರೀಕರಣ ಆಗೋ ಮುಂದೆ, ಅದು ಸರ್ಕಾರ ಗ್ರ್ಯಾಂಟ್ ಮಾಡೋ ಮುಂದೆ ಈ ಮಾಸ್ತರ್ಗಳಿಂದ ಸ್ವತಃ ನಮ್ಮ ಕಣ್ಣು ಮುಸರು ನೋಡಿದಂಥ ಅದಾವ. 2 ಲಕ್ಷ 5 ಲಕ್ಷ ದೊಡ್ಡ ಶ್ರೀಮಂತರು ಅವರು ಎಲ್ಲ ಅದಪ್ಪ ನಮ್ಮದು ಹೇಳೋಂಥ ಅದರ ಮಾಲೀಕರು 2 3 5 10 ಲಕ್ಷ ತೊಗೊಂಡಿದ್ದು ನಾವು ನೋಡಿದ್ವಿ. ನಾಳೆ ಪಗಾರದ ಮುರುಗುದು ಹೋಗ್ರಪ್ಪ ನಿಮ್ಮದು ಅಂತ ಹೇಳುವಂಥದ್ದು. ಪಾಪ ಇವ್ರಿಗೂ ಆ ರೀತಿ ಗಂಟು ಬೀಳುವಂಥ ಸಂದರ್ಭಗಳು ಹೆಚ್ಚದ ಅಂತೇಳಿ ಭಾಳ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಈಗ ಸ್ಟಾರ್ಟು ಆಗಿದೆ ಮಾತು. ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ನ ಶಾಸಕ ಸಹಿತ ಮಾತಾಡ್ಲಿಕ್ಕಿದ್ದಾರೆ. ಹೌದು ಪಾಪ ಅವ್ರು ನೋಡಿರೋ ಕೆಟ್ಟ ಅನಿಸ್ತದ ಪೌರ ಕಾರ್ಮಿಕರು ಏನೋ ಈಗ ಒಂದು ಸ್ವಲ್ಪ ಪರ್ಮನೆಂಟ್ ಮಾಡಿದ್ದಾರೆ ಅಂತ ಕಣ್ಣೀರು ಹರಿಸುವಂಥ ಶಾಸಕರನ್ನು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಈ ಶಾಸಕರು ಪ್ರಾಮಾಣಿಕರಿರ್ಬೋದು, ಇಲ್ಲ ಅಂತಲ್ಲ, ಎಲ್ಲರೂ ಅಪ್ರಾಮಾಣಿಕರು, ದುಷ್ಟರು, ದುಡ್ಡಿಗಾಗಿ ನಿಂತಂಥವ್ರು ಅಂಚೆ ಹೊಡೆಯುವಂತ ಹೇಳ್ತಾ ಇಲ್ಲ. ಅದು ಪ್ರಮಾಣವರು ಹೆಚ್ಚಿದ್ದಾರೆ. ಒಂದು ಕಡೆ ಹೇಳಿದ್ರಲ್ಲ, ಟೆರರಿಸ್ಟ್ ಎಲ್ಲರೂ ಮುಸ್ಲಿಮ್ಸ್ ಅಲ್ಲ, ಆದ್ರೆ ಸಿಕ್ಕವ್ರಲ್ಲಿ ಮುಸ್ಲಿಮ್ಸ್ ಅದಾರ ಅಂತೇಳಿ ನಮ್ಮ ಎಲ್ಕೆ ಆದವ್ರು ಹೇಳಿದ್ರು ಒಂದು ಕಾಲಕ್ಕೆ. ಅದರಲ್ಲೂ ಸತ್ಯ ಅನ್ನಿಸ್ತದೆ. ಅದಕ್ಕೆ ನಮ್ಮ ಹಿಂದೂಗಳು ಅದಾರ, ಆಮದು ಬೇರೆ. ಒಟ್ಟಾರೆ ಈ ಸಂದರ್ಭದಲ್ಲಿ ಏನು ಹೇಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ, ನಿಮಗೆ ಈ ಪೌರ ಕಾರ್ಮಿಕರನ್ನ ಕಾಯಂ ಮಾಡೋರು ದಯವಿಟ್ಟು ಇಲ್ಲಾದರೂ ಲಂಚ ಬಿಡ್ರಿ. ಪಾಪ ಅವ್ರು ಎಂಥ ಕೆಲಸ ಮಾಡ್ತಾರೆ ಪೌರ ಕಾರ್ಮಿಕರು, ಕಸ ಹೊಡುವುದು, ಮಾಡೋದು, ನಿಮ್ಮ ಪಾಯ್ಕಾರಿಗಳು ಸ್ವಚ್ಛ ಮಾಡೋದು, ಮತ್ತೇನೋ ಮಾಡೋದು ಪಾಪ ಮಾಡ್ತಾ ಇರ್ತಾವೆ. ಇಡೀ ಊರನ್ನು ಸ್ವಚ್ಛಗೊಳಿಸ್ತಾ ಇರ್ತಾವೆ, ಊರಿನ ಗಟ್ಟರನ್ನು ಸ್ವಚ್ಛ ಮಾಡ್ತಾ ಇರ್ತಾರೆ. ಅವ್ರ ಕಡೆಯಿಂದ ನಾವು ಕೈ ಹಾಕೋದು, ಅಲ್ಲಿ ಕೈ ಹಾಕೋದಾ ಅಂಥೇಳಿ ನಮಗೆಲ್ಲರೂ ನಾಚಿಕೆ ಆಗಬೇಕು, ನೋವು ಆಗಬೇಕು. ಅದು ಅದ್ರಲ್ಲಿ ನೋವು ನಾಚಿಕೆ ಅದಕ್ಕೆ ರೊಕ್ಕ ಕೈ ಬಿಟ್ಟವರ ಭಾಳ ಇದ್ದಾರೆ. ಹೀಗಾಗಿ ಅದು ಈಗ ನಿಧಾನಕ್ಕೆ ಮಾತಾಡ್ಲಿಕ್ಕೆ ಶುರುವಾಗ್ಯದ. ಪಾಪ ಕೆಲವೊಂದು ಪೌರ ಕಾರ್ಮಿಕರು ದಿನಗೂಲಿ ಮಾಡುವಂಥವ್ರು ದುಡ್ಡಿಲ್ಲ, ಅವ್ರಿಗೆ 2 3 ಲಕ್ಷ 5 ಲಕ್ಷ 10 ಲಕ್ಷ ಎಳಿತಿರ್ತಾರೆ ಪಾಪ. 3 ರಿಂದ 5 ನಿಲ್ಲೋದಂತ ಒಂದು ಸುದ್ದಿ ಒಂದು ಪತ್ರಿಕೆಯಲ್ಲೂ ಈಗಾಗಲೇ ಪ್ರಕಟ ಆಗಿದಾವ. ಅದರಲ್ಲೂ ನಮ್ಮ ಏನಪ್ಪ KS ಬಸವಂತಪ್ಪ ಅನ್ನುವಂಥವ್ರು ಕಾಂಗ್ರೆಸ್ ಶಾಸಕರು ಮಾಯಗೊಂಡದವರು, ಅವರು ಅಸಮಾಧಾನ ತಿಳ್ಕೊಂಡಿದ್ದಾರೆ. ನಂಗೆ ನೋವು ಆಗತ್ತೆ ರೀ, ಕಣ್ಣೀರು ಬರ್ತಿದ್ದು ಕೇಳಿದಾಗ ಅಂತೇಳಿ. ಎಷ್ಟೋ ಹೆಣ್ಮಕ್ಳು ದಿನಗೂಲಿಗಳು ತಮ್ಮ ಕುಳದಾಳಿ ಮತ್ತೇನೋ ಮಾರಿ 5 ಲಕ್ಷ 3 ಲಕ್ಷ ಕುಡಿಸುವಂಥ ಪ್ರಸಂಗ ಬಂದದ ಇವತ್ತು. ಅವತ್ತೆಲ್ಲ ಅಂಥವ್ರ ಕಡೆಯಿಂದ ನಾವು ತೊಗೊಳ್ಳೋದೇನು ಅಂತ. ಅದಕ್ಕೆ ಈ ದಿಶೆಯಲ್ಲಿ ನಮ್ಮ ಸಿದ್ದರಾಮಯ್ಯನವರು ಒಂದಿಷ್ಟು ಎಚ್ಚರಗೊಂಡ ಇಂಥ ಘಟನೆಗಳು ಎಲ್ಲಿ ನಡೀತಾ ಇದ್ದೇವೆ ಅವುಗಳ ಮೇಲೆ ಕಣ್ಣು ಹಿಡುವಂಥ ಕೆಲಸ ಮಾಡಿ ಅಂಥ ಪ್ರಸಂಗ ಬಂದರೆ ಅವ್ರು ಧೈರ್ಯ ತುಂಬಬೇಕಾಗಿದೆ ಪೌರ ಕಾರ್ಮಿಕರಿಗೆ. ಅವ್ರು ಹೇಳಬಾರ್ದು ಅಂತೇನಿಲ್ಲ, ಅವ್ರಿಗೆ ಭಯ. ಯಾಕಂದ್ರೆ ನೀವೊಂದು ಕೆಲವೊಂದಿಷ್ಟು ಕ್ಲೌಸಸ್ ಹಾಕಿರ್ತೀರಿ, ಈ ಅಂಡರ್ ಬಂದರೆ 2 ವರ್ಷ ಮಾಡಿದ್ರೆ, 3 ವರ್ಷ ಮಾಡಿದ್ರೆ, 5 ವರ್ಷ ಮಾಡಿದ್ರೆ, ಮತ್ತೇನು ಈ ಕಾರಣಕ್ಕಾಗಿ
ಮನುಷ್ಯನ ತಪ್ಪುಗಳಾಗಿರ್ತಾವೆ. ಅಂಥ ತಪ್ಪುಗಳಾದ ಅದೇ ಗ್ರೌಂಡ್ ಮೇಲೆ ನಾನು ಹೊರಗೆ ಹಾಕಿದ್ರೆ ಹೆಂಗಂತೇಳಿ ಪಾಪ ಅವ್ರು ಬಾಯಿ ತೊಗೊಂಡಿರ್ತಾರೆ. ಎಲ್ಲ ಕಡೆ ಅಷ್ಟೇ ಅದು. ಯಾವುದೇ ಕ್ಷೇತ್ರಕ್ಕೆ ಹೋದರೂ ಅಲ್ಲಿ ಇದ್ದಂಥ ಅಲ್ಲಿ ಪರ್ಮನೆಂಟ್ ಆಗೋದು ಜನ ಭಯ ಪಡ್ತಾರೆ. ಈವನ್ ನೀವು ಎಲ್ಲ ವೆಜುಕೇಟೆಡು ಪಿ ಎಚ್ ಡಿ ಮಾಡಿದವರು ಹಾಗೆ ಹೀಗೆ ಅಂತ ಹೇಳ್ತೀವಿ, ಅವ್ರು ಸಹ ತಪ್ಪು ಮಾಡ್ತಾ ಇರ್ತಾರೆ. ಎಲ್ಲಿ ಬಿಡಪ್ಪ ಮತ್ತೆ ಅವ್ರ ಜೊತೆ ಗುದ್ದಾಡೋದು ನಮಗೆ ಆಗ್ಯದ ಕೊಟ್ಟು ಬಿಡೋಣ ಅಂತ. ಭಾಳಷ್ಟು ಟೀಚರ್ಗಳನ್ನ ನಾನು ನೋಡಿದ್ದೀನಿ ಪರ್ಮನೆಂಟ್ ಆಗೋ ಮುಂದೆ ಎಲ್ಲಿ ಸರ್ ಎಲ್ಲಿ ಬಿಡೋದು ಮಹಾ ಕ್ರಾಂತಿಕಾರಿ ಮಾತಾಡ್ತಾ ಇರ್ತಾರೆ ಅವರು. ಇದು ಜಾಬ್ ಆಗೋ ಸಂದರ್ಭದಲ್ಲಿ ಎಕ್ದಮ್ ವೀಕ್ ಆಗಿಬಿಡ್ತಾರೆ. ಮೊದಲು ಕೇಳಿದ್ರೆ ಅಂಬೇಡ್ಕರ್ ತಾವಪ್ಪ, ಗಾಂಧಿ ತಾವಪ್ಪ ಅಂತ ಮಾತಾಡ್ತಿರ್ತಾರೆ ಅನ್ಎಂಪ್ಲಾಯ್ಡ್ ಇದ್ದಾಗ. ಯಾವಾಗ ಎಂಪ್ಲಾಯ್ ಆಗ್ತಿಪ್ಪ ನನಗೆ ಒಂದಿಷ್ಟು ಕೊಡು, ನೀವು ಕೊಡ್ತೀನಿ ಅಂದ ಕೂಡ ಏನಾದರೂ ಮಾಡಿಸಿದಾಗ ಮಾಡಿ ಕೊಟ್ಟೆ ಒಳಗೆ ಹೋಗ್ತಾರೆ. ಮತ್ತು ತೊಗೊಳ್ಳೋದು ಒಳಗೆ ಬಿಡೋದೇ ಇಲ್ಲ. ಈವನ್ ಚಲೋ ಯೂನಿವರ್ಸಿಟಿಗಳಲ್ಲಿ ಸಹಿತ ನಡೀತಾ ಇದ್ದಾವೆ. ಯೂನಿವರ್ಸಿಟಿಗಳಲ್ಲೇ ಅನೇಕ ಡಿಪಾರ್ಟ್ಮೆಂಟ್ಗಳಲ್ಲೇ ಡೈಲಿ ಬೇಸ್ ಮೇಲೆ ತೊಗೊಂಡು ಮುಂದೆ ದುಡ್ಡು ವಸೂಲು ಮಾಡೋ ಜನ ಇದ್ದಾರೆ ಇಲ್ಲ. ಅದಕ್ಕಾಗಿ ಈ ಪೌರ ಕಾರ್ಮಿಕರನ್ನು ಪರ್ಮನೆಂಟ್ ಮಾಡುವ ಸಂದರ್ಭದಲ್ಲೇ ಇದು ನಡೆಯೋದು ಗ್ಯಾರಂಟಿನ. ಅದಕ್ಕಾಗಿ ಈಗ ಅಧಿಕಾರಿಗಳು ಹಲ್ಲು ಮಸೂದು ನಮಗೆ ಎಷ್ಟು ಬರ್ಬೋದು ಒಬ್ಬ ಈ ಪೌರ ಕಾರ್ಮಿಕರಿಂದ ಮತ್ತು ಒಂದು ಪೌರ ಕಾರ್ಮಿಕರು ಹೆಚ್ಚು 10-20 ಜನ ಇದ್ದಲ್ಲ ಸಾಕಷ್ಟು ವರ್ಕೌಟ್ ಆಗ್ತದೆ. ಮತ್ತೊಂದು ಅದರಲ್ಲೂ ಈ ಮುನ್ಸಿಪಾಲ್ಟಿಯಲ್ಲಿಂತ ಒಂದು 10-20 ಜನ ಇರಲೇಬೇಕು. ಊರಿಗೆ ಒಂದು 5-10 ವಾರ್ಡ್ಗಳಿರಲಿ, 10-20 ವಾರ್ಡ್ ಇರಲಿ, ವಾರ್ಡಿಗೆ ಒಬ್ಬೊಬ್ಬ ಇಬ್ಬರು ಬೇಕಾಗ್ತಾರೆ. ಆ ಲೆಕ್ಕದ ಮೇಲೆ ಮತ್ತೆ ಲೆಕ್ಕದ ಮೇಲೆ ಅಲ್ಲಿ ಪಂಚಾಯತ್ ಕೆಲಸ ಮಾಡೋದಾಗಿರ್ಬೋದು, ಊರಿನ ವಾರ್ಡ್ಗಳು ಸ್ವಚ್ಛ ಮಾಡಿಸೋ ಬಗ್ಗೆ ಆಗಿರ್ಬೋದು, ಗಟರ ತೆಗಿಯೋ ಬಗ್ಗೆ ಆಗಿರ್ಬೋದು. ಎಷ್ಟು ಜನ ಅಲ್ಲಿ ಕಡಿಮೆ ಅಂದರೂ ಒಂದು ಹಳ್ಳಿ ಅಂದರೂ ಸಹಿತ ಅಲ್ಲಿ ಒಂದು 10-20 ಜನಕ್ಕೆ ವರ್ಕ್ ಮಾಡ್ತಿರ್ತಾರೆ. ಇನ್ನು ನಗರಸಭೆ ಮತ್ತು ಪುರಸಭೆ ಪಟ್ಟಣ ಪಂಚಾಯತಿಗಳದು ಅಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇರ್ತಾವೆ. ಅಲ್ಲೆಲ್ಲನೂ ಇವ್ರು ಪರ್ಮನೆಂಟ್ ಮಾಡಿ ಬಂದ ಯಾರ್ಯಾರು ಅದಾರ ಈಗಾಗಲೇ ಅಲ್ಲಿ ಹಸಿರು ಬುಕ್ದಾಗ ಅವ್ರಿಗೆಲ್ಲ ಲೆಕ್ಕ ಮಾಡ್ಕೊಂಡು ನೀವು ಇಟ್ಕೊಂಡು ಪರ್ಮನೆಂಟ್ ಮಾಡ್ತೀವಿ. ಇಲ್ಲಾಂದ್ರೆ ಈ ಗ್ರೌಂಡ್ ಮೇಲೆ ತೆಗೆದು ಹಾಕಿಬಿಡ್ತೀವಿ. ಇಂಥ ಒಂದು ವಾತಾವರಣ ಇದ್ದಾವೆ. ಅದಕ್ಕೆ ಸಿದ್ದರಾಮಯ್ಯರು ಈ ದಿಶೆಯಲ್ಲಿ ಒಂದಿಷ್ಟು ಮಾಡಿದ್ದಾರೆ ಒಳ್ಳೆಯ ಕೆಲಸವನ್ನು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ. ಇದನ್ನು ಯಾರಾದರೂ ಮೆಚ್ಚಲೇಬೇಕಾದಂಥದ್ದು. ಇದು ಒಂದು ಸ್ವಲ್ಪ ಅಲ್ಲಿ ಸ್ಟ್ರಿಕ್ಟ್ ಮಾಡಿದ್ರೆ, ಅಲ್ಲಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕರೆಕ್ಟ್ ಮಾಡಿ ತಪ್ಪಿದಷ್ಟಂಥ ಶಿಕ್ಷದ ದುಡ್ಡು ತೊಗೊಳ್ಳೋರು ಯಾರು ಸಿಕ್ಕ ನಾವು ಮನೆಗೆ ಕಳಿಸ್ತೀವಿ ನಿಮ್ಮ ಅಧಿಕಾರದಿಂದ ಅಂತಂದ್ರೆ ನಿಶ್ಚಿತವಾಗಿ ಒಂದಿಷ್ಟು ಪ್ರಮಾಣ ಕಡಿಮೆ ಆಗ್ಬೋದು. ಮತ್ತು ತೊಗೊಳ್ಳೋರು ಯಾವುದೇ ರೀತಿಯಿಂದ ತೊಗೊಳ್ತಾರೆ. ಈಗ ನೋಡಿರಿ ಮನೆ ಕಟ್ಟೋ ಸಲುವಾಗಿ 2 ಲಕ್ಷ, 2.5 ಲಕ್ಷ, 5 ಲಕ್ಷ ಒಂದಿಷ್ಟು ಏನೋ ಸ್ಯಾಂಕ್ಷನ್ ಮಾಡಿದ್ರಿ. ಯಾವುದೇ ಪುರಸಭೆ ಹೋಗಿರಿ, ಯಾವುದೇ ಪಟ್ಟಣ ಪಂಚಾಯತ್ ಹೋಗಿರಿ, ಎಲ್ಲೇ ಹೋಗಿ ನೀವು 10-20 ಸಾವಿರದ ಗ್ರ್ಯಾಂಡ್ ಆಗಿದ್ದು ಯಾವೂ ಇಲ್ಲ. ಪಾಪ ಕೊಟ್ಟಿರ್ತಾರೆ. ಆ ದುಡ್ಡು ಬರೋದ್ರಾಗ ಅವ್ರು ಗ್ರ್ಯಾಂಡೇ ಮಾಡಿ ಕೊಡೋದಿಲ್ಲ ಅದನ್ನು. ಹಂಗೆ ಮುಂದೆ ಹೋಗ್ತಾರೆ. ನಾಳೆ ಬಾ, ನಾಡೋದು ಬಾ, ಮನೆಗೆ ಬಾ ಮಸಿ ಕೊಡೋದು, ಗಾನಕ್ಕೆ ಬಾ ಗಸಿ ಕೊಡಿದ್ರು ಅಂತ ಅಧಿಕಾರಿಗಳಿದ್ದಾರೆ. ಅಲ್ಲಿದ್ರಾಗ ಅದು ಪಾಸ ಮಾಡುವಂಗಿಲ್ಲ. ಇಲ್ಲಿಟ್ಟು ಕೂತು ಬಿಡೋದು ಅದನ್ನು ಮುಂದೆ ಹಾಕೋದು ಹೋಗೋದು ಕಡೆಗೆ ಬ್ಯಾಸತ್ತ ನೀ ಏನು ತೊಳಪ್ಪ ನಮ್ಮ ಬಗೆ ಮುರಿಸೋ ಅನ್ನುವಂಥ ಮುಗಿಸ್ಬಿಡತ್ತ ನಾವು ಮುಗಿಸ್ಕೊಂಡು ಬಿಡ್ತೀವಿ ಅಂತೇಳಿ ಪಾಪ ಕೊಟ್ಟು ಹೋಗಿದ್ದಾರೆ. ಯಾವುದೇ ಒಂದು ಮನೆಯಲ್ಲಿ ಇವಾಗ ಸ್ಯಾಂಕ್ಷನ್ ಮಾಡಿದ್ರು ಅಲ್ಲಿ ಆ ಮನೆಗೆ ಸ್ಯಾಂಕ್ಷನ್ ತೊಗೊಂಡಾರಲ್ಲ ಅವು ಒಂದಿಲ್ಲ ಒಂದು ರೂಪಾಯಿ 10-20 ಸಾವಿರ, 2.5 ಲಕ್ಷ ಆಗಿದ್ದಪ್ಪ ಅಂದ್ರೆ ಒಂದು 30-40 ಸಾವಿರ, ಭಾಳ ವೀಕ್ ಇದ್ರೆ ಮ್ಯಾಲಿನ 70 ಸಾವಿರ ಹಿಂಗೆ ಒಳ್ಳೇದಂಥದ್ದು. ಮತ್ತು ಈ ಪೌರ ಕಾರ್ಮಿಕರು ಪಾಪ ಹೆಚ್ಚು ಹೆಬ್ಬಟ್ಟಿನವ್ರು ಹೆಚ್ಚಿರ್ತಾರೆ, 7ನೇ ತಿನ್ನೋ 5ನೇ ತಿನ್ನೋ 6ನೇ ಕಲ್ತಿರ್ತಾರೆ. ಚಲೋ ಪೇಚಿನ ಮಾಡಿದ್ರು ಧೈರ್ಯ ಇಲ್ಲಿದ್ದು. ಪಾಪ ಈ ಜನ ಏನು ಧೈರ್ಯ ಮಾಡೋದಿಲ್ಲ, ಯಾರು ಮುಂದೆ ಹೇಳೋದು ಸಹಿತ ಗಪ್ಚಪ್ ಹೋಗಿ ಕೊಟ್ಟು ಯಪ್ಪ ನನ್ನ ಆದ ಸಾಕಪ್ಪ, ಒಂದು ನನ್ನ ಲೈಫ್ ಚಲೋ ಆಗ್ತದೆ, ನನ್ನ ಮಕ್ಕಳ ಎಜುಕೇಷನ್ ಆಗ್ತದೆ, ನಾಳೆ ಬದುಕು ಚೆಂದ ಆಗ್ತದೆ ಅಂತ ತಿಳ್ಕೊಂಡು ಹೋಗಿ ಕೊಟ್ಟು ಬಿಡ್ತೀರ. ಭಾಳ ಇದ್ದಾರೆ, ಮ್ಯಾಕ್ಸಿಮಮ್ ಇದ್ದಾರೆ, 99.9 ಅಂದರೂ ಅಡ್ಡಿ ಇಲ್ಲ. ಹೀಗಾಗಿ ಇದನ್ನು ತಡೆಯೋದು ಹೆಂಗೆ ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಅದಕ್ಕೆ ಸಿದ್ದರಾಮಯ್ಯನವ್ರ ಈ ದಿಶೆಯಲ್ಲೇ ಒಂದಿಷ್ಟು ಲಕ್ಷ ವಯಸ್ಸು ಇಂಥ ಜನ ಯಾರಿದ್ರು ನಿಮ್ಮ ಪಕ್ಷದವ್ರು ಮಾತಾಡ್ತಾ ಇದ್ದಾರೆ. ಮತ್ತು ವಿರೋಧ ಪಕ್ಷದವ್ರು ಅಂತ ಹೇಳ್ತಾರೆ ಬಿಡ, ಅದಂತ ಪ್ರಶ್ನೆ ಇಲ್ಲ. ಒಂದಾದರೂ 9 ಜನ ಇದ್ದಾರೆ ಅವರು. ಅದಕ್ಕೆ ಅವರು ಮಾತು ಸರಿನೇ ಇಲ್ಲ ಅಂತಲ್ಲ. ಮತ್ತು ಪ್ರೆಷರ್ ಅಷ್ಟು ಮಾಡಿದಾಗ ಅಟ್ಲೀಸ್ಟ್ ಒಂದು ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ತದೆ ನಮ್ಮ ಬಗ್ಗೆ. ಒಟ್ಟಿನಲ್ಲಿ ಪೌರ ಕಾರ್ಮಿಕರ ಸೇವೆ ಕಾಯಂಗೊಳಿಸ್ಬೇಕಾದ್ರೆ ಲಂಚ ತೊಗೊಳ್ಳೋಗಿಲ್ಲ ಅನ್ನುವಂಗೆ ಏನಾದರೂ ರಿಸ್ಟ್ರಿಕ್ಷನ್ ಹಾಕಿ ಸಿಕ್ಕವ್ರನ್ನ ಒಂದಿಬ್ಬರು ಮನೆಗೆ ಕಳಿಸಿದ್ರು ಅಂತಂದ್ರೆ ನಿಶ್ಚಿತವಾಗಿಯೂ ಅಲ್ಲಿ ಒಂದು ಸ್ವಲ್ಪ ಲಂಚದ ಪ್ರಮಾಣ ಕಡಿಮೆ ಆಗ್ತದೆ ಅಥವಾ ಇಲ್ಲಂಗೆ ಆಗ್ಬೋದು. ಏನೋ ಆಗಲಿ ಪೌರ ಕಾರ್ಮಿಕರ ಸಲುವಾಗಿ ಒಂದು ತೆಗೆದುಕೊಂಥ ನಿರ್ಣಯ ಐತಿಹಾಸಿಕವಾದದ್ದು. ಉಳಿದು ಬೇರೆ ನಮ್ಗೆ ವಿಷಯ ಹೀಗೆ ನಮ್ಮ ಈ ಗೌರ್ಮೆಂಟ್ ಸ್ಕೂಲ್ಗಳ ಟೀಚರ್ಗಳದ್ದಷ್ಟು ನೀವು ಮಾಡಿಬಿಟ್ರಪ್ಪ ಅಂದರೆ ಎಲ್ಲ ಸ್ಕೂಲ್ಗಳಲ್ಲಿ ಎಲ್ಲ ವಿಷಯಕ್ಕೆ ಸಂಬಂಧಿಸಿದಂಥ ಟೀಚರ್ಗಳನ್ನು ತೊಗೊಂಡ್ಬಿಟ್ರೆ ನಿಶ್ಚಿತವಾಗಿಯೂ ಆ ಜನ ಎಲ್ಲ ನೀವು ಪೇಮೆಂಟ್ ಒಂದಿಷ್ಟು ಮಿನಿಮಮ್ ಮಾಡಿರೋದು ಇದು ಚೇಂಜ್ ಮಾಡಿ ರೂಲ್ಸ್. ಯಾಕಂದ್ರೆ ಈಗಾಗಲೇ 50,000, 70,000, 80,000 ಪೇಮೆಂಟ್ ಇದ್ದಂಥ ಟೀಚರ್ಗಳು ಇದ್ದಾರೆ. ಅವ್ರನ್ನ ಬಿಡ್ರಿ, ಹೊಸದಾಗಿ ಒಂದು ಹೊಸ ರೂಲ್ಸ್ ಮಾಡಿ ಎಲ್ಲರಿಗೂ ಒಂದಿಷ್ಟು 20-25 ಸಾವಿರ ಪೇಮೆಂಟ್ ಹೋಗಿ ಮಾಡಿಬಿಟ್ರಪ್ಪ ಅಂದ್ರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಚೇಂಜ್ ಆಗ್ತದೆ. ಎಲ್ಲರೂ ಸರಿಯಾಗಿ ಕಲಿತಾರೆ ಮಕ್ಕಳು. ಮತ್ತು ನಿಜವಾಗಿಯೂ ನೀವು ನಮ್ಮ ನಾಡಿಗೆ ದೊಡ್ಡ ಒಂದು ಬೇಸಿಕ್ ಹಾಕಿಕೊಟ್ಟಂಗೆ ಆಗ್ತದೆ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿರಿ. ಆದರೆ ಪೌರ ಕಾರ್ಮಿಕರಿಗೆ ಆದಷ್ಟು ಅವರನ್ನು ಲಂಚದಿಂದ ದೂರಿಡೋದಕ್ಕೆ ಅಧಿಕಾರಿಗಳು ಅಂಜಿಸಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.